ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಇನ್ಸೈಡ್ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತಿನ ಇನ್ಸೈಡ್ ಸುದ್ದಿಯಲ್ಲಿ ಮುಖ್ಯವಾಗಿ ಎರಡು ಸುದ್ದಿಗಳನ್ನು ತೋರಿಸ್ತೀನಿ. ಒಂದು, ಕೊರೋನಾಗೆ ಸಂಬಂಧಪಟ್ಟಂಥದ್ದು. ಇವತ್ತು ಕೂಡ ಕೊರೋನಾ ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಕಾಡ್ತಾ ಇರುವಂಥದ್ದು ಸಾರಿ ಪ್ರಕರಣಗಳು. ಉಸಿರು ನಿಲ್ಲಿಸಿದ ನಂತರನೇ ಗೊತ್ತಾಗ್ತಾ ಇದೆ ಇದು ನಿಂತಿರುವಂಥದ್ದು ಕೊರೋನಾ ಕಾರಣದಿಂದ ಅನ್ನುವಂತಹದ್ದು ಬಹಳ ಆತಂಕಕಾರಿಯಾದಂತಹ ಬೆಳವಣಿಗೆ. ಅದರ ಬಗೆಗಿನ ಸುದ್ದಿ ನಿಮಗೆ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚಿತವಾಗಿ ರಾಜ್ಯಸಭಾ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಸರ್ಪ್ರೈಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಶಾಕ್ ಟ್ರೀಟ್ಮೆಂಟ್ ಅನ್ನೇ ಕೊಟ್ಟಿದೆ ಬಿಜೆಪಿ ಹೈಕಮಾಂಡ್. 5 ಜನರ ಹೆಸರನ್ನು ಶಿಫಾರಸು ಮಾಡಿದರು. ಮೊದಲಿಗೆ 3 ಜನರ ಹೆಸರನ್ನು ಡಿಸೈಡ್ ಮಾಡ್ತಾರೆ. ನಂತರ ಎಲ್ಲ ಒಂದು ವೇಳೆ ಹೈಕಮಾಂಡ್ ಏನಾದರೂ ಎಕ್ಸ್ಟ್ರಾ ಕೇಳಿದರೆ ಇರಲಿ ಅಂತೇಳಿ ಇನ್ನೂ 2 ಹೆಸರನ್ನು ಸೇರಿಸಿ ಒಟ್ಟು 5 ಜನರ ಹೆಸರನ್ನು ಬಿಜೆಪಿ ಹೈಕಮಾಂಡ್ಗೆ ರಾಜ್ಯ ಕೋರ್ ಕಮಿಟಿಯಿಂದ ಶಿಫಾರಸು ಮಾಡಲಾಗುತ್ತೆ. ಆದರೆ ಆ 5 ಜನರ ಹೆಸರ ಬಗ್ಗೆ ಬಹುಶಃ ಬಿಜೆಪಿ ಹೈಕಮಾಂಡ್ ಅದನ್ನು ನೋಡಿದೆಯೋ, ಅದನ್ನು ಚೆಕ್ ಮಾಡಿದೆಯೋ, ಇದು ಬೇಕಾ ಬೇಡ ಅಂತೇಳಿ ಡಿಸ್ಕಸ್ ಮಾಡಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಬಿಜೆಪಿ ಹೈಕಮಾಂಡ್ 2 ಹೆಸರನ್ನು ಅಂತಿಮಗೊಳಿಸಿ ಅವರ ಹೆಸರನ್ನು ಪ್ರಕಟಿಸೋದ್ರ ಮೂಲಕವಾಗಿಯೇ ಬಿಜೆಪಿ ನಾಯಕರಿಗೆ ಗೊತ್ತಾಗಿದೆ, ನೋಡಿ ನಾವು ಇವರಿಬ್ಬರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ದೀವಿ ಅಂತೇಳಿ. ಹಾಗಿದ್ರೆ ಈ ಒಂದು ನಿರ್ಧಾರ ಯಾವ ರೀತಿಯಾದಂತಹ ಶಾಕ್ ಟ್ರೀಟ್ಮೆಂಟನ್ನು ಬಿಜೆಪಿ ನಾಯಕರಿಗೆ ರಾಜ್ಯದಲ್ಲಿ ಕೊಟ್ಟಿದೆ ಅನ್ನೋದು ಒಂದು ಭಾಗ. ಆದರೆ ಇದರ ಮೂಲಕವಾಗಿ ಬಿಜೆಪಿ ಹೈಕಮಾಂಡ್ ರವಾನಿಸಿರುವಂತಹ ಸಂದೇಶ ಏನು, ಆ ಸುದ್ದಿಯನ್ನು ತೋರಿಸ್ತೀನಿ ನೋಡಿ. ರಾಜ್ಯಸಭೆ ಚುನಾವಣೆ ರಾಜ್ಯ ಬಿಜೆಪಿಯ ಪಾಲಿಗೆ ಶಾಕ್ ಟ್ರೀಟ್ಮೆಂಟ್ ಆಗಿ ಪರಿವರ್ತನೆಗೊಂಡಿದೆ. ಬಿಜೆಪಿಯ ರಾಜ್ಯ ಕೋರ್ ಕಮಿಟಿಯ ನಿರ್ಧಾರಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವೇ ಎಂದು ಕಾರ್ಯಕರ್ತರು ಮಾತನಾಡಿಕೊಳ್ಳುವಂತಾಗಿದೆ. ಯಾಕಂದ್ರೆ ಇಂದು ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ಆಯ್ಕೆ ಮಾಡಿರುವ 2 ಹೆಸರು ಮೊನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ಕುಳಿತ 1-2 ನಾಯಕರ ಹೊರತಾಗಿ ಬೇರೆ ಯಾರ ಕಲ್ಪನೆಯಲ್ಲೂ ಇರಲಿಲ್ಲ. ರಾಜ್ಯಸಭೆಗೆ ಈರಣ್ಣ ಕಡಾಡಿ, ಅಶೋಕ್ ಗಸ್ತಿಗೆ ಬಿಜೆಪಿ ಟಿಕೆಟ್. ಇದೇ ಬಿಜೆಪಿ ಹೈಕಮಾಂಡ್ ಕೊಟ್ಟಿರುವ ಶಾಕ್ ಟ್ರೀಟ್ಮೆಂಟ್. ರಾಜ್ಯಸಭಾ ಚುನಾವಣೆಗೆ 5 ಮಂದಿಯ ಹೆಸರನ್ನ ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಶಿಫಾರಸು ಮಾಡಿತ್ತು. ರಾಜ್ಯ ನಾಯಕರು ಬಿಜೆಪಿ ಹೈಕಮಾಂಡ್ಗೆ ಶಿಫಾರಸು ಮಾಡಿ ಕಳಿಸಿದ್ದ ಹೆಸರುಗಳು ಹೀಗಿದ್ದವು. ಹಾಲಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ಮಾಜಿ ಸಂಸದ ರಮೇಶ್ ಕತ್ತಿ, ಉದ್ಯಮಿ ಪ್ರಕಾಶ್ ಶೆಟ್ಟಿ ಹೆಸರನ್ನ ಮೊದಲು ರಾಜ್ಯ ಕೋರ್ ಕಮಿಟಿ ಆಯ್ಕೆ ಮಾಡಿತ್ತು. ಇದಾದ ನಂತರ ನಿರ್ಮಲ್ ಕುಮಾರ್ ಸುರಾನಾ ಹಾಗೂ ಪ್ರೊಫೆಸರ್ ಎಂ ನಾಗರಾಜ್ ಅವರ ಹೆಸರುಗಳನ್ನ ಸೇರ್ಪಡೆ ಮಾಡಿ ಒಟ್ಟು 5 ಹೆಸರನ್ನ ಕೇಂದ್ರ ಬಿಜೆಪಿ ಚುನಾವಣಾ ಸಮಿತಿಗೆ ಕಳುಹಿಸಲಾಗಿತ್ತು. ಆದರೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯ ಶಿಫಾರಸಿನ ಕಡೆಗೆ ಬಿಜೆಪಿ ಹೈಕಮಾಂಡ್ ಕಣ್ಣೆತ್ತಿಯೂ ನೋಡಿದಂತಿಲ್ಲ. ರಾಜ್ಯ ಬಿಜೆಪಿ ಕಳಿಸಿದ್ದ 5 ಬದಲು ಪಕ್ಷದ ಬೆಳಗಾವಿ ವಿಭಾಗೀಯ ಪ್ರಭಾರಿಯಾಗಿರುವ ಈರಣ್ಣ ಕಡಾಡಿ ಹಾಗೂ ಬಳ್ಳಾರಿ ವಿಭಾಗೀಯ ಪ್ರಭಾರಿ ಅಶೋಕ್ ಗಸ್ತಿಗೆ ಬಿಜೆಪಿ ಹೈಕಮಾಂಡ್ ಟಿಕೆಟ್ ಘೋಷಿಸಿದೆ. ಇಷ್ಟಕ್ಕೂ ಈ 2 ನಾಯಕರನ್ನ ಆಯ್ಕೆ ಮಾಡಿ ಸಾಮಾನ್ಯ ಕಾರ್ಯಕರ್ತರನ್ನೂ ಪಕ್ಷ ಗುರುತಿಸುತ್ತದೆ ಎಂಬ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ರವಾನಿಸಿದೆ. ಇಷ್ಟಕ್ಕೂ ಈ 2 ಪರಿಚಯ ಹೀಗಿದೆ. ಪಕ್ಷದ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವ ಕಾರ್ಯಕರ್ತನಾಗಿ ಗುರುತಿಸಿಕೊಂಡವರು ಈರಣ್ಣ ಕಡಾಡಿ. 1 ಬಾರಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ಸೋಲುಂಡಿದ್ದರು. 2010ರಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಈರಣ್ಣ ಕಡಾಡಿ ಪ್ರಮುಖ ಹುದ್ದೆಯನ್ನ ಅಲಂಕರಿಸಿದ್ದರು. ಹಾಗೆಯೇ ಬಿಜೆಪಿಯ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಪ್ರಸ್ತುತ ಬಿಜೆಪಿ ಬೆಳಗಾವಿ ವಿಭಾಗೀಯ ಪ್ರಭಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಕಡಾಡಿ ಅವರಿಗೆ ಈಗ ಪಕ್ಷ ಟಿಕೆಟ್ ಘೋಷಿಸಿದೆ. ಇನ್ನು ಬಿಜೆಪಿ ಟಿಕೆಟ್ ಕೊಟ್ಟಿರುವ ಇನ್ನೋರ್ವ ಅಭ್ಯರ್ಥಿ ಅಶೋಕ್ ಗಸ್ತಿ ಪರಿಚಯ ಹೀಗಿದೆ.
ವಿದ್ಯಾರ್ಥಿ ಜೀವನದಲ್ಲಿ ಎಬಿವಿಪಿಯಲ್ಲಿ ಸಕ್ರಿಯರಾಗಿದ್ದ ಅಶೋಕ್ ಗಸ್ತಿಗೆ ಈಗ ಬಿಜೆಪಿಯಲ್ಲಿ ದೊಡ್ಡ ಸ್ಥಾನಮಾನ ಸಿಗುತ್ತಿದೆ. 2012ರಲ್ಲಿ ಬಿಜೆಪಿಯ ರಾಯಚೂರು ಜಿಲ್ಲಾಧ್ಯಕ್ಷರಾಗಿ ಅಶೋಕ್ ಕಾರ್ಯನಿರ್ವಹಿಸಿದ್ದರು. ಅಲ್ಲದೆ ರಾಜ್ಯ ಹಿಂದುಳಿದ ವರ್ಗಗಳ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದರು. ಇನ್ನು ಬಿಜೆಪಿ ಕಾರ್ಯಕರ್ತರಿಗೆ ತರಬೇತಿ ನೀಡುವ ಬಿಜೆಪಿ ಪ್ರಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿದ್ದ ಗಸ್ತಿ ಈಶ್ವರಪ್ಪ ನೇತೃತ್ವದ ರಾಯಣ್ಣ ಬ್ರಿಗೇಡ್ನಲ್ಲಿ ಸಕ್ರಿಯರಾಗಿದ್ದರು. ಹೀಗೆ ಸಾಮಾನ್ಯ ಕಾರ್ಯಕರ್ತರಿಬ್ಬರನ್ನ ಆಯ್ಕೆ ಮಾಡಿರುವ ಹೈಕಮಾಂಡ್ ನಿರ್ಧಾರ ಕಂಡು ಬಿಜೆಪಿಯ ರಾಜ್ಯಸಭೆ ಟಿಕೆಟ್ ಆಕಾಂಕ್ಷಿಗಳು ಅವಾಕ್ಕಾಗಿದ್ದಾರೆ. ಹಾಗಿದ್ದರೂ ಬಾಯಿ ಮಾತಿನಲ್ಲಿ ಮಾತ್ರ ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನ ಸ್ವಾಗತಿಸುತ್ತೇವೆ ಎನ್ನುತ್ತಿದ್ದಾರೆ. ಇವತ್ತಿನ ದಿವಸ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಮಂಡಳಿಯವರು ಕರ್ನಾಟಕ ರಾಜ್ಯದ 2 ರಾಜ್ಯಸಭಾ ಸ್ಥಾನಗಳಿಗೆ 2 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ತುಂಬ ಸಂತೋಷ ಆಗಿದೆ. ಆ ಇಬ್ಬರು ಅಭ್ಯರ್ಥಿಗಳು ಇವತ್ತು ವಿಶೇಷವಾಗಿ ಮುಂಬೈ ಕರ್ನಾಟಕದವರಾಗಿರ್ತಕ್ಕಂಥ ಈರಣ್ಣ ಕದಾಡಿ ಅವರು, ಇನ್ನೋರು ಹೈದರಾಬಾದ್ನವರು ಕರ್ನಾಟಕದವರಾಗಿರ್ತಕ್ಕಂಥ ರಾಯಚೂರವರಾಗಿರ್ತಕ್ಕಂಥ ಅಶೋಕ್ ಗಸ್ತಿ ಅವರನ್ನು ಇವತ್ತು ದಿವಸ ಅವರ ಹೆಸರನ್ನು ಘೋಷಣೆ ಮಾಡಿದ್ದಾರೆ. ಅವರಿಬ್ಬರಿಗೂ ಪ್ರಥಮವಾಗಿ ನಾನು ಅಭಿನಂದನೆ ಮಾಡ್ತಾನೆ ಮತ್ತು ನನಗೆ ತುಂಬ ಸಂತೋಷವಾಗಿದೆ. ಕೆಳಮಟ್ಟದ ಕಾರ್ಯಕರ್ತರನ್ನು ಗುರುತಿಸ್ತೀವಿ ಅಂಥವ್ರನ್ನ ಗುರುತಿಸಿ, ಪಕ್ಷಕ್ಕಾಗಿ ಯಾರು ದುಡಿದಿರ್ತಾರೆ ಅವರನ್ನು ಗುರುತಿಸಿ ಅವರಿಗೆ ಜವಾಬ್ದಾರಿಯನ್ನು ಕೊಡ್ತೀವಿ ಅನ್ನೋ ಸಂದೇಶವನ್ನು ಸಹಿತ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ವ್ಯವಸ್ಥಿತವಾಗಿರ್ತಕ್ಕಂಥ ನಿರ್ಣಯ. ರಾಜ್ಯಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಖರ್ಗೆ ಇಂದು ನಾಮಪತ್ರ ಸಲ್ಲಿಸಿದ್ದಾರೆ. ಜೆಡಿಎಸ್ನಿಂದ ರಾಜ್ಯಸಭೆಗೆ ಸ್ಪರ್ಧಿಸಲು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ನಾಳೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಆದರೆ ಈ ಇಬ್ಬರು ಘಟಾನುಘಟಿಗಳ ನಡುವೆ ಇಬ್ಬರು ಹೊಸಬರಿಗೆ ಟಿಕೆಟ್ ಕೊಟ್ಟಿರುವ ಬಿಜೆಪಿ ಹೈಕಮಾಂಡ್ ಸ್ಪಷ್ಟವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಸಂದೇಶ ರವಾನಿಸಿದೆ. ರಾಜ್ಯಸಭಾ ಚುನಾವಣೆಯ ವೇಳೆ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ರಮೇಶ್ ಕತ್ತಿ, ಪ್ರಭಾಕರ್ ಕೋರೆ, ಪ್ರಕಾಶ್ ಶೆಟ್ಟಿ ಎಂದವರು ತಮ್ಮ ಹೆಸರು ಶಿಫಾರಸು ಮಾಡುವಂತೆ ಸಿಎಂಗೆ ದುಂಬಾಲು ಬಿದ್ದಿದ್ದರು. ಆದರೆ ಇವರನ್ನೆಲ್ಲ ಬದಿಗೆ ಸರಿಸಿ ಈರಣ್ಣ ಕಡಾಡಿ, ಅಶೋಕ್ ಗಸ್ತಿಗೆ ಟಿಕೆಟ್ ನೀಡುವ ಮೂಲಕ ಸಿಎಂಗೆ ಹೈಕಮಾಂಡ್ ಸ್ಪಷ್ಟ ಸಂದೇಶ ರವಾನಿಸಿದೆ. ಅಂದಹಾಗೆ ರಮೇಶ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆ ವೇಳೆ ಕಡಾಡಿ ಪಕ್ಷದೊಳಗೆ ವಿರೋಧ ವ್ಯಕ್ತಪಡಿಸಿದ್ದರು. ಇನ್ನು ಈಶ್ವರಪ್ಪ ನೇತೃತ್ವದ ರಾಯಣ್ಣ ಬ್ರಿಗೇಡ್ನಲ್ಲಿ ಸಕ್ರಿಯರಾಗಿದ್ದ ಗಸ್ತಿಗೆ ಟಿಕೆಟ್ ನೀಡುವ ಮೂಲಕ ಸಿಎಂಗೆ ಎಚ್ಚರಿಕೆ ಸಂದೇಶ ರವಾನೆಯಾಗಿದೆ. ಅಲ್ಲದೆ ಕಡಾಡಿಗೆ ಟಿಕೆಟ್ ನೀಡುವ ಮೂಲಕ ಲಿಂಗಾಯತ ಸಮುದಾಯದಿಂದ ಧ್ವನಿ ಏಳದಂತೆ ಎಚ್ಚರಿಕೆ ವಹಿಸಲಾಗಿದೆ. ಹಾಗೆಯೇ ಗಸ್ತಿಗೆ ಟಿಕೆಟ್ ನೀಡುವ ಮೂಲಕ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ನೀಡಿರುವುದನ್ನು ಹೈಕಮಾಂಡ್ ತೋರಿಸಿಕೊಟ್ಟಿದೆ. ಅಷ್ಟೇ ಅಲ್ಲದೆ ದೊಡ್ಡವರ ಲಾಬಿ ನಡುವೆ ಪಕ್ಷನಿಷ್ಠರ ಪರವಾಗಿ ಹೈಕಮಾಂಡ್ ಇದೆ ಎಂಬ ಸಂದೇಶ ಇದರ ಮೂಲಕ ಕಾರ್ಯಕರ್ತರಿಗೆ ತಲುಪಿದೆ. ಇದರಲ್ಲಿ ಇನ್ನೊಂದು ಕುತೂಹಲಕಾರಿ ಅಂಶವಿದೆ. ಅದುವೇ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯ ಶಿಫಾರಸಿನ ವಿಚಾರ. ಶನಿವಾರ ಸಭೆ ಸೇರಿದ ರಾಜ್ಯ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ರಾಜ್ಯಸಭಾ ಟಿಕೆಟ್ ಯಾರಿಗೆ ಕೊಡಬೇಕು ಎಂಬ ಬಗ್ಗೆ ಬಿಸಿ ಬಿಸಿ ಚರ್ಚೆಯಾಗಿತ್ತು. ಆಗ ಈ ಇಬ್ಬರ ಹೆಸರು ಅಂತಿಮವಾಗಬಹುದು ಎಂಬ ಮಾಹಿತಿ ಕೋರ್ ಕಮಿಟಿಯಲ್ಲಿ ಭಾಗಿಯಾಗಿದ್ದ ಇಬ್ಬರಿಗೆ ಮಾತ್ರ ಗೊತ್ತಿತ್ತು ಎನ್ನಲಾಗಿದೆ. ಅದುವೇ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹಾಗೂ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ. ಈ ಇಬ್ಬರ ಹೊರತಾಗಿ ಉಳಿದ ಬಿಜೆಪಿ ನಾಯಕರಿಗೆ ತಾವು ಕಳಿಸಿದ್ದ ಹೆಸರಿನಲ್ಲೇ ಯಾರಾದರೂ ಇಬ್ಬರನ್ನ ಹೈಕಮಾಂಡ್ ಆಯ್ಕೆ ಮಾಡಬಹುದು ಎಂಬ ಲೆಕ್ಕಾಚಾರವಿತ್ತು. ಆದರೆ ಈಗ ಅದೆಲ್ಲವೂ ಉಲ್ಟಾ ಆಗಿದ್ದು ರಾಜ್ಯ ಬಿಜೆಪಿ ಕೋರ್ ಕಮಿಟಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಪರಿಸ್ಥಿತಿಗೆ ತಲುಪಿರುವುದು ರಾಜಕೀಯ ವಾಸ್ತವ. ಕಿರಣ್ ಹನ್ಯಡ್ಕ, TV9 ಬೆಂಗಳೂರು. ಸಾಮಾನ್ಯವಾಗಿ ಬಿಜೆಪಿಯಲ್ಲಿ ಒಂದು ನಂಬಿಕೆ ಇರ್ತಾ ಇತ್ತು. ನಾವು ಹಿಂದೆಯೂ ಕೂಡ ನೋಡ್ತಾ ಇದ್ವಿ. 2008ರ ಚುನಾವಣೆ ಇರಬಹುದು, ಬೇರೆ ಬೇರೆ ಸಂದರ್ಭಗಳ ಚುನಾವಣೆ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿಗೆ ಒಂದು ಕಾನ್ಫಿಡೆನ್ಸ್ ಇರ್ತಿತ್ತು. ಏನಂದರೆ ಅವ್ರು ಯಾರನ್ನ ಹೆಸರನ್ನ ಶಿಫಾರಸು ಮಾಡ್ತಾರೋ ಅವ್ರ ಹೆಸರುಗಳು ಅಲ್ಲಿಂದ ಓಕೆ ಆಗಿ ಬರುತ್ತೆ. ಇದು ಬೇರೆ ಪಕ್ಷಗಳ ರೀತಿಯಾಗಿ ಅಲ್ಲ, ಬಿಜೆಪಿಯಿಂದ ಕೂಡ ರಾಜ್ಯ ನಾಯಕರ ಮಾತಿಗೆ ಬಹಳಷ್ಟು ಮಹತ್ವವನ್ನು ಕೊಡುತ್ತಾರೆ ಹೈಕಮಾಂಡ್ನಲ್ಲಿ, ಈ ನಂಬಿಕೆ ಇತ್ತು. ಆದರೆ ಇಲ್ಲಿ ಹಾಗಿದ್ರೆ ರಾಜ್ಯ ಕೋರ್ ಕಮಿಟಿ ಮಾಡಿರುವಂಥ ಶಿಫಾರಸಿನ ವಿಚಾರದಲ್ಲಿ ಎಡವಟ್ಟಾಗಿದೆಯಾ, ಅಥವಾ ಹೈಕಮಾಂಡ್ ಇಲ್ಲ ಕಾರ್ಯಕರ್ತರಿಗೆ ನಾವು ಸ್ಥಾನಮಾನ ಕೊಡಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದೆಯಾ?
ಒಟ್ಟಿನಲ್ಲಿ ರಾಜ್ಯ ಕೋರ್ ಕಮಿಟಿ ಶಿಫಾರಸು ಮಾಡಿರುವಂಥ ಹೆಸರುಗಳಿಗೆ ಮನ್ನಣೆ ಸಿಕ್ಕಿಲ್ಲ ಅನ್ನುವಂಥದ್ದಂತೂ ಬಹಿರಂಗಗೊಂಡಿರುವಂತಹದ್ದು. ಆದರೆ ಆಂತರಿಕವಾಗಿ ಇಲ್ಲಿ ನಡೆದಿರುವಂತಹ ಬೆಳವಣಿಗೆಗಳು, ಒಂದಷ್ಟು ಸಂದೇಶ ರವಾನೆ ಆಗಿರುವಂಥದ್ದು ಎಲ್ಲ ವಿಚಾರದ ಬಗ್ಗೆಯೂ ಕೂಡ ರಾಜಕೀಯ ವಿಶ್ಲೇಷಕರು ಮತ್ತು ಹಿರಿಯ ಪತ್ರಕರ್ತರಾಗಿರುವ RT ವಿಠಲಮೂರ್ತಿ ಅವರು ಈಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವರ ಜೊತೆಗೆ ಮಾತನಾಡೋಣ. RT ವಿಠಲಮೂರ್ತಿ ಅವರೇ, ಬಹುಶಃ ಇವತ್ತು ಇಬ್ಬರ ಹೆಸರನ್ನ ರಾಜ್ಯಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಏನು BJP ಆಯ್ಕೆ ಮಾಡಿದೆ. ಒಂದು ರೀತಿಯ ಸರ್ಪ್ರೈಸ್ ಕೂಡ ಇತ್ತು, ಇದೊಂದು ರೀತಿಯಿಂದ ಶಾಕ್ ಕೂಡ ಅನ್ನುವ ರೀತಿಯಲ್ಲೂ ಕೂಡ ರಾಜ್ಯ BJPಗೆ ಭಾಸವಾಗುವಂತಿರುವಂಥದ್ದು. ಏನು ಹೇಳ್ತೀರಿ ಇದರ ಬಗ್ಗೆ? ಈ ಆಯ್ಕೆಯ ವಿಚಾರದಲ್ಲಿ BJP ತೆಗೆದುಕೊಂಡಿರುವಂತಹ, ಹೈಕಮಾಂಡ್ ತೆಗೆದುಕೊಂಡಿರುವಂತಹ ನಿರ್ಧಾರದ ಬಗ್ಗೆ ಯಾವ ರೀತಿಯಾಗಿ ನೋಡಬಹುದು RT ವಿಠಲಮೂರ್ತಿ ಅವರೇ ಈ ಬೆಳವಣಿಗೆಯನ್ನ? ನಮಸ್ಕಾರ ಹರಿಪ್ರಸಾದ್ ಅವರೇ. ನಮಸ್ಕಾರ. ಈ ಇಬ್ಬರಿಗೆ ಇವತ್ತು ಏನ್ ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿ ಹೈಕಮಾಂಡ್ ನಾಯಕರು, ಹೌದು, ಇದು ಬಹಳ ಸೂಕ್ಷ್ಮವಾದ ಹೆಜ್ಜೆ ಅಂತ ನನ್ಗನ್ಸುತ್ತೆ. ಮೊದಲನೇದಾಗಿ ಅಶೋಕ್ ಗಸ್ತಿ ಅವರು ಇರ್ಬೋದು, ಈರಣ್ಣ ಕದಾಡಿ ಅವರು ಇರ್ಬೋದು, ಇವರಿಬ್ರು ಕೂಡ ಈ ರಾಜ್ಯ ರಾಜಕೀಯದ ಮೇಲ್ಸ್ತರದ ನಾಯಕರಲ್ಲ. ಹೌದು. ಬದಲಿಗೆ ಸ್ಥಳೀಯ ಮಟ್ಟದಲ್ಲಿ ಅಥವಾ ವಿಧಾನ ಪರಿಷತ್ಗಿಂತ ಕಡಿಮೆ ಸ್ಥಾನದಲ್ಲಿ ಅಥವಾ ಆ ತರದ ರಾಜಕಾರಣ ಮಾಡ್ಕೊಂಡ್ ಬಂದಿದ್ದವರು. ಹೌದು. ಅವರಿಗೆ ಟಿಕೆಟ್ ಕೊಡೋ ಮೂಲಕ ಬಿಜೆಪಿ ಹೈಕಮಾಂಡ್ ಒಂದು ಸಂದೇಶ ರವಾನೆ ಮಾಡಿದೆ. ಏನು ಅಂದ್ರೆ, ಕಾಂಗ್ರೆಸ್ ಮತ್ತೆ JDS ವತಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರೋ ಅವರು ನಾಯಕರು, ಹೌದು, ಆದ್ರೆ ನಾವು ಕಾರ್ಯಕರ್ತರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಹೌದು. ಇದು ಬಹಳ ಮುಖ್ಯವಾಗಿ ಜನಮಾನಸದಲ್ಲಿ ಅಥವಾ ಕಾರ್ಯಕರ್ತರ ಮಟ್ಟದಲ್ಲಿ ಪ್ರಭಾವ ಬೀರುತ್ತೆ. ಅಂದ್ರೆ ಕಾಂಗ್ರೆಸ್ ಮತ್ತೆ JDS ಅಲ್ಲಿ ನಾಯಕರಿಗೆ ಮಾತ್ರ ಅವಕಾಶ, ಬಿಜೆಪಿಯಲ್ಲಿ ಕಾರ್ಯಕರ್ತರಿಗೂ ಅವಕಾಶ ಇದೆ ಅನ್ನುವಂತ ಒಂದು ಭಾವನೆ. ಹೌದು. ಅದೇ ಕಾಲಕ್ಕೆ ಹೈಕಮಾಂಡ್ ಕೊಟ್ಟಿರೋ ಮತ್ತೊಂದು ಪ್ರಮುಖ ಸಂದೇಶ ಅಂದ್ರೆ, ರಾಜ್ಯ ಬಿಜೆಪಿಯ ಉತ್ತರಾಧಿಕಾರದ ಪ್ರಶ್ನೆ ಇದೆಯಲ್ಲ ಈಗ, ಹೌದು, ಸದ್ಯದ ಮಟ್ಟಿಗೆ ಯಡಿಯೂರಪ್ಪ ಅವರ ನಾಯಕತ್ವ ಅಬಾಧಿತ. ಹೌದು. ಅವರ ಜಾಗದಲ್ಲಿ ಮತ್ತೊಬ್ಬರನ್ನ ಊಹೆ ಮಾಡೋದು ಈಗ ಕಷ್ಟ. ನಿಜ. ಆದ್ರೆ ಒಂದಿಲ್ಲ ಒಂದು ದಿನ ನಾಯಕತ್ವದ ಪ್ರಶ್ನೆ ಬರುತ್ತೆ. ಆ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಈ ನಾಯಕತ್ವಕ್ಕೆ ತರಬೇಕು ಅನ್ನೋ ಒಂದು ಪ್ರಯತ್ನ ಸಂಘ ಪರಿವಾರದ ಪ್ರಮುಖ ನಾಯಕರೊಬ್ಬರಿಂದ ನಡೀತಾ ಇದೆ. ಇವತ್ತು ಯಾರು ಟಿಕೆಟ್ ತಗೊಂಡಿದಾರಲ್ಲ ಇವರಿಬ್ಬರು ಕೂಡ ಪ್ರಹ್ಲಾದ ಜೋಶಿ ಅವರ ಆಪ್ತರು ಮತ್ತೆ ಅವರಿಗೆ ಬೇಕಾದವರು. ಈ ತರದ ಸಂದೇಶ ಕೊಡೋದ್ರ ಮೂಲಕ ಏನಾಗುತ್ತೆ, ನಾಯಕತ್ವಗಳಿಗೂ ಒಂದು ಮೆಸೇಜ್ ಕೊಟ್ಟಂಗಾಗುತ್ತೆ ರಾಜ್ಯ ಮಟ್ಟದಲ್ಲಿ. ಯಡಿಯೂರಪ್ಪ ಅವರ ನಂತರ ರಾಜ್ಯ ಬಿಜೆಪಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರೇ ನಾಯಕರು ಅನ್ನೋ ಒಂದು ಮೆಸೇಜ್ ಅದು. ಯಾವುದೇ ಹೈಕಮಾಂಡ್ ಸ್ವಯಂ ತಾನಾಗಿ ಕಾರ್ಯಕರ್ತರನ್ನ ಗುರುತಿಸಿ ಟಿಕೆಟ್ ಕೊಡುತ್ತೆ ಅಂತ ನಂಬಕ್ಕಾಗಲ್ಲ. ಹೌದು. ಅವರ ಮೇಲೆ ಪ್ರಭಾವ ಬೀರ್ಬೇಕು, ಯಾರಾದ್ರೂ ಸ್ಥಳೀಯ ಮಟ್ಟದಲ್ಲಿ ಪ್ರಭಾವ ಬೀರ್ಬೇಕು. ಆ ಪ್ರಭಾವನ್ನ ಪ್ರಹ್ಲಾದ್ ಜೋಶಿ ಅವರು ಮತ್ತೆ ಹೈಕಮಾಂಡ್ ನ ಮಟ್ಟದಲ್ಲಿ ತುಂಬಾ ಪ್ರಭಾವಿಯಾಗಿರುವ ಸಂಘ ಪರಿವಾರದ ನಾಯಕರೊಬ್ಬರು ಈ ಇಬ್ಬರನ್ನ ಗುರುಸಿ ಟಿಕೆಟ್ ಕೊಡಿಸಿದ್ದಾರೆ. ಹೌದು. ಈಗ ಏನಾಗತ್ತೆ ಅಂದ್ರೆ, ಇದು ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ರಮೇಶ್ ಕತ್ತಿ ಅವರಿಗೆ ಇರಬಹುದು, ಪ್ರಭಾಕರ್ ಕೋರೆ ಅವರಿಗೆ ಇರಬಹುದು, ಇದು ಗೊತ್ತಿರುತ್ತೆ. ಯಡಿಯೂರಪ್ಪ ಅವರಿಂದ ನಮಗೆ ಟಿಕೆಟ್ ತಪ್ಪಿಲ್ಲ ಅನ್ನೋದು ಗೊತ್ತಿರುತ್ತೆ ಅವರಿಗೆ. ಹೀಗಾಗಿ ಅವರು ಯಡಿಯೂರಪ್ಪ ಅವರ ವಿರುದ್ಧ ಹೋರಾಡೋ ಸ್ಥಿತಿಯಲ್ಲಿ ಇಲ್ಲ ಈಗ. ಅದೇ ಕಾಲಕ್ಕೆ ಹೈಕಮಾಂಡ್ ವಿರುದ್ಧನೂ ತಿರುಗಿ ಬೀಳೋ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಅದೇ ಕಾಲಕ್ಕೆ ಇವರು ಯಡಿಯೂರಪ್ಪ ಅವರ ಮಾತು ನಡೆಯಲ್ಲ ಅನ್ನುವಂತಹ ಸಂದೇಶವೂ ಕೂಡ ಅವರಿಗೆ ರವಾನೆ ಆಗೋದಿಲ್ವಾ? ಖಂಡಿತ. ಅಂದ್ರೆ ಏನಾಗತ್ತೆ, ಯಡಿಯೂರಪ್ಪ ಅವರ ಮಾತು ನಡೆಯಲ್ಲ ಅಂತ ಬಂದಾಗ ಅವ್ರು ಏನು ಮಾಡಕ್ಕೂ ಆಗಲ್ಲ. ಈಗ ಯಡಿಯೂರಪ್ಪ ಅವರ ಮಾತು ನಡೆಯಲ್ಲ, ಏನ್ ಮಾಡ್ಬೋದು ನಾವೀಗ? ಹೈಕಮಾಂಡ್ ವಿರುದ್ಧ ತಿರುಗಿ ಬೀಳಕ್ಕಾಗಲ್ಲ. ಯಡಿಯೂರಪ್ಪ ಅವರ ವಿರುದ್ಧ ತಿರುಗಿ ಬೀಳಬೇಕಂದ್ರೆ ರಮೇಶ್ ಕತ್ತಿ ಅವರಾಗ್ಲಿ ಪ್ರಭಾಕರ್ ಕೋರೆ ಅವರಾಗ್ಲಿ ಯಡಿಯೂರಪ್ಪ ಅವರ ಸಮುದಾಯದಿಂದಾನೇ ಬಂದವರು. ಹೌದು. ಈಗ ಅವರು ಬಂಡಾಯ ಮಾಡ್ತೀವಿ ಅಂದ್ರೆ ಆ ಸಮುದಾಯ ಒಪ್ಪಲ್ಲ. ಹೀಗಾಗಿ ಅವರಿಗೊಂದು ಧರ್ಮ ಸಂಕಟ ಇರುತ್ತೆ. ಅವರು ಯಡಿಯೂರಪ್ಪ ಅವರ ವಿರುದ್ಧ ತಿರುಗಿ ಬೀಳಕ್ಕಾಗಲ್ಲ, ಹೈಕಮಾಂಡ್ ವಿರುದ್ಧನೂ ತಿರುಗಿ ಬೀಳಕ್ಕಾಗಲ್ಲ. ಅದೇ ಕಾಲಕ್ಕೆ ಯಡಿಯೂರಪ್ಪ ಅವ್ರ ನಾಯಕತ್ವದ ವಿರುದ್ಧನೂ ಧ್ವನಿ ಎತ್ತಕ್ಕಾಗದೇ ಇರೋದ್ರಿಂದ ಇಲ್ಲಿ ನಾಯಕತ್ವದ ಪ್ರಶ್ನೆನೂ ಬರಲ್ಲ. ಈಗ ಬಂಡಾಯ, ಭಿನ್ನಮತ ಈ ತರದ ದೊಡ್ಡ ಮಟ್ಟದ ಧ್ವನಿಗಳು ಹೇಳಲ್ಲ. ಹೌದು. ಹೀಗಾಗಿ ಹೈಕಮಾಂಡ್ ಏಕಕಾಲಕ್ಕೆ ಯಡಿಯೂರಪ್ಪ ಅವ್ರ ನಾಯಕತ್ವಕ್ಕೂ ಕಿರಿಕಿರಿ ಆಗ್ದಂಗೆ ಭವಿಷ್ಯದ ನಾಯಕತ್ವವನ್ನ ಪ್ರತಿಬಿಂಬಿಸುವ ಮಟ್ಟದಲ್ಲೂ ಕೂಡ ಹೌದು ಈ ಎರಡು ಟಿಕೆಟ್ ಕೊಟ್ಟಿದಾರಲ್ಲ, ಇದರ ಮೂಲಕ ಆ ಎರಡು ಸಂದೇಶಗಳನ್ನು ರವಾನೆ ಮಾಡಿದ್ದಾರೆ. ಆದರೆ ಹಾಗೇನೆ ಇನ್ನೊಂದು ಬಹಳ ಮುಖ್ಯವಾಗಿ ಅನಿಸುವಂಥದ್ದು ಇಲ್ಲಿ ವಿಠಲಮೂರ್ತಿ ಅವರು ಏನಂದ್ರೆ, ರಾಜ್ಯಸಭೆಗೆ ಆಯ್ಕೆ ಮಾಡಿರುವಂಥದ್ದು, ವಿಧಾನ ಪರಿಷತ್ಗೆ ಆಯ್ಕೆ ಮಾಡಿರುವಂಥದ್ದಲ್ಲ ಇವರನ್ನ. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಪಕ್ಷದಲ್ಲಿ ಸಕ್ರಿಯರಾಗಿದ್ದಂಥವರು, ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿದ್ರು, ಜಿಲ್ಲಾ ಮಟ್ಟದಲ್ಲಿ ಅವರು ನಾಯಕರಾಗಿ ಕಾರ್ಯನಿರ್ವಹಿಸಿದಂಥವ್ರು, ಏಕಾಏಕಿ ಅವರನ್ನು ರಾಜ್ಯಸಭೆಗೆ ಕಳಿಸ್ತಾ ಇರುವಂಥದ್ದು. ಬಹುಶಃ
ಬಿಜೆಪಿಗೆ ಆಯ್ಕೆಗೆ ಕೊರತೆ ಏನಿರಲಿಲ್ಲ. ಬಿಜೆಪಿಯಲ್ಲಿ ಆಯ್ಕೆ ಮಾಡೋದಿದ್ರೆ ಕಾರ್ಯಕರ್ತರನ್ನೇ ಆಯ್ಕೆ ಮಾಡೋದಿದ್ರು ಕೂಡ ಅನೇಕರು ರಾಜ್ಯಸಭೆಗೆ ಹೋಗಬಹುದಾಗಿರ್ತಕ್ಕಂತಹ ನಾಯಕರು ಕೂಡ ಬಿಜೆಪಿಯಲ್ಲಿ ಇದ್ದಾರೆ. ಅಂಥವರನ್ನ ಬಿಟ್ಟು ಈ ರೀತಿಯಾದಂತಹ ನಾಯಕರನ್ನ ಕಳಿಸುವಂತರ ಮೂಲಕವಾಗಿ ರಾಜ್ಯಕ್ಕೆ ನಿಜಕ್ಕೂ ಕೂಡ ರಾಜ್ಯಸಭೆಯಲ್ಲಿ ರಾಜ್ಯದ ಪರವಾಗಿ ಧ್ವನಿ ಎತ್ತುವಂತಹ ಸಂದರ್ಭ ಬಂದಾಗ ಕೇವಲ ಜೈ ಘೋಷಣೆ ಮಾಡೋದಕ್ಕೆ ಮಾತ್ರ ಅಲ್ಲ ತಾನೇ ರಾಜ್ಯಸಭೆಗೆ ಹೋಗುವಂಥದ್ದು, ಅಲ್ಲಿ ಹೋದಾಗ ಏನೋ ಮಾತನಾಡಬೇಕಾಗತ್ತೆ. ಖಂಡಿತ ಹರಿಪ್ರಸಾದ್ ಅವರೇ, ನೀವು ಹೇಳಿದ್ ನಿಜ. ರಾಜ್ಯಸಭೆಗೆ ಹೋಗೋರು ರಾಜ್ಯದ ಪರವಾಗಿ ಧ್ವನಿ ಎತ್ತಂತವ್ರು ಹೋಗ್ಬೇಕು. ಹೌದು. ಈ ವಿಷಯ ಬಂದಾಗ ನಾವು ನಮ್ಮ ಸಂಸದರನ್ನೇ ತಗೊಳ್ಳೋಣ. ಇವ್ರು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದ್ದಾರೆ? ಸಂಸದರೇ ಯಶಸ್ವಿ ಆಗದೆ ಇರೋ ಕಾಲದಲ್ಲಿ ಹೌದು ರಾಜ್ಯಸಭೆಗೆ ಹೋದವರು ಸಂಸದರಿಗಿಂತ ತುಂಬಾ ಪ್ರಭಾವಿಗಳಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಮಾಡೋದು ತಪ್ಪು. ಅಥವಾ ನಾವು ನಿರೀಕ್ಷೆ ಮಾಡಕ್ಕಾಗಲ್ಲ, ನಿರೀಕ್ಷೆ ಸಹಜ, ಅದನ್ನ ತಪ್ಪು ಅಂತಾನು ಹೇಳಲ್ಲ. ಆದ್ರೆ ನಿರೀಕ್ಷೆ ಅಷ್ಟು ಇಂಪ್ಲಿಮೆಂಟ್ ಆಗತ್ತೆ ಅಂತ ನಂಗೆ ಅನ್ಸಲ್ಲ. ಯಾಕಂದ್ರೆ ಜನರಿಂದ ಆಯ್ಕೆಯಾದ ಸಂಸದರಿಗೆ ಧ್ವನಿ ಎತ್ತುವಂತಹ ಸ್ಥಿತಿ ಇಲ್ಲ. ರಾಜ್ಯಸಭೆಗೆ ಆಯ್ಕೆಯಾದವರು ಈಗ ಸ್ಪಷ್ಟವಾಗಿ ಹೈಕಮಾಂಡ್ ನ ಕೃಪಾ ಕಟಾಕ್ಷದಿಂದ ಆಯ್ಕೆಯಾದವರು. ಹೌದು. ಆಮೇಲೆ ಇದು ಈಗ ನೀವ್ ಹೇಳಿದ ಹಾಗೆ ಈ ಕೋರ್ ಕಮಿಟಿ, ರಾಜ್ಯ ಕೋರ್ ಕಮಿಟಿ ಏನಿದೆ, ಅವರು ಸ್ಪಷ್ಟವಾಗಿ ಈಗ ರಮೇಶ್ ಕತ್ತಿ ಅವರ ಹೆಸರನ್ನ, ಪ್ರಭಾಕರ್ ಕೋರೆ ಅವರ ಹೆಸರನ್ನ ಇವರನ್ನ ಶಿಫಾರಸು ಮಾಡಿದ್ರು. ಹೌದು. ಆದ್ರೆ ಇವ್ರು ಯಾವ ಮಾತನ್ನು ಹೈಕಮಾಂಡ್ ಪರಿಗಣನೆಗೆ ತಗೊಂಡಿಲ್ಲ. ಹೌದು. ಅದರ ಅರ್ಥ ಈಗ ಇನ್ನು ಮುಂದೆ ರಾಜ್ಯ ನಾಯಕತ್ವ ಏನ್ ತೀರ್ಮಾನ ತಗೊಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ಬೇಕು ಅಂತ ಅಲ್ಲ ಅನ್ನೋದು ಹೈಕಮಾಂಡ್ ಸಂದೇಶ. ಹೀಗಾಗಿ ರಾಜ್ಯ ಬಿಜೆಪಿಯನ್ನ ತನ್ನ ಮುಷ್ಟಿಯೊಳಗೆ ತಗೊಳ್ಳೋ ಅಂತ ಹೈಕಮಾಂಡ್ ಯತ್ನ ಏನಿದೆ ಅದು ಆರಂಭ ಆಗಿದೆ. ಹರಿಪ್ರಸಾದ್ ಅವರೇ, ಎಸ್, ನಿಜ. ವಿಠಲಮೂರ್ತಿ ಅವರೇ ಧನ್ಯವಾದ ಟಿವಿ ಜೊತೆಗೆ ತಮ್ಮ ಅಭಿಪ್ರಾಯವನ್ನ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಬಹಳ ಮುಖ್ಯವಾಗಿ ಇಲ್ಲಿ ಬಿಜೆಪಿ ಹೈಕಮಾಂಡ್ ತನ್ನದೇ ಆದಂತಹ ಹಿಡಿತವನ್ನು ಸಾಧಿಸಿದೆ. ಅದನ್ನೇ ನಾನು ಆರಂಭದಲ್ಲಿ ಮೆನ್ಷನ್ ಮಾಡಿದೆ. ಒಂದು ಕಾಲದಲ್ಲಿ ಬಿಜೆಪಿ ನಾಯಕರು ಹೇಗೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಾವು ಉಳಿದ ಪಕ್ಷಗಳ ಥರ ಅಲ್ಲ, ನಮ್ಮಲ್ಲಿ ರಾಜ್ಯ ಸಮಿತಿ ಏನು ತೀರ್ಮಾನ ಕೈಗೊಳ್ಳುತ್ತೋ ಅದನ್ನು ಓಕೆ ಮಾಡ್ತಾರೆ ಅಲ್ಲಿ ಅಂತೇಳಿ. ಆದರೆ ಈಗ ಹಾಗಿಲ್ಲ, ಪರಿಸ್ಥಿತಿ ಬದಲಾಗಿದೆ, ಹೈಕಮಾಂಡ್ನ ಹಿಡಿತವೂ ಕೂಡ ಬದಲಾಗಿದೆ ಮತ್ತು ಹೈಕಮಾಂಡ್ ನಿರ್ಧಾರ ಕೈಗೊಳ್ಳುವಂತಹ ಸಂದರ್ಭದಲ್ಲೂ ಕೂಡ ಅತ್ಯಂತ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ರೆಡಿ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಇಲ್ಲಿ ಗೋಚರ ಆಗ್ತಾ ಇರುವಂಥದ್ದು. ಇನ್ನು ರಾಜ್ಯದಲ್ಲಿ ಕೊರೋನಾದ ಕಾಟದ ಜೊತೆಗೇನೆ ಇದರಲ್ಲಿರುವಂತಹ ಇನ್ನೊಂದು ಬಹಳ ಮುಖ್ಯವಾಗಿ ಸಾವಿನ ಸಂಖ್ಯೆಯಲ್ಲಿ ಆಗ್ತಾ ಇರುವಂಥದ್ದು, ಸಾವಿಗೆ ಕಾರಣ ಆಗ್ತಾ ಇರುವಂಥದ್ರ ಬಗೆಗಿನ ಸುದ್ದಿಯನ್ನು ನಿಮಗೆ ತೋರಿಸ್ತೀನಿ. ರಾಜ್ಯದಲ್ಲಿ ಇವತ್ತು ಹೊಸದಾಗಿ 308 ಕೊರೋನಾ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಇದರಲ್ಲಿ 3 ಸಾವು ಕೂಡ ಸಂಭವಿಸಿದೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಸಾರಿ ಪ್ರಕರಣಗಳು ಮತ್ತು ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಪ್ರಕರಣಗಳು ಮತ್ತೆ ಕಾಣಿಸ್ಕೊಳ್ತಾ ಇರುವಂಥದ್ದು. ಅಂದರೆ ಬೆಂಗಳೂರಿನ ಮಟ್ಟಿಗೆ ಸಮುದಾಯದಲ್ಲಿ ಕೊರೋನಾ ಹಬ್ತಾ ಇರುವಂತಹ ವೇಗ ಹೆಚ್ಚಾಗ್ತಾ ಇದೆಯಾ? ಯಾಕೆಂದರೆ ಇಲ್ಲಿ ಸೋಂಕು ಯಾರಿಂದ ಹರಿದಾಡ್ತಾ ಇದೆ, ಯಾರಿಂದ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಹಳ ಮುಖ್ಯವಾಗಿ ಇನ್ನೊಂದು ಅಂಶವನ್ನು ಇದನ್ನು ಗಮನಿಸಬೇಕಿದೆ. ಸಾರಿ ಪ್ರಕರಣದಲ್ಲಿ ಮೃತಪಟ್ಟಿರ್ತಕ್ಕಂತಹ ವ್ಯಕ್ತಿಗಳಿದ್ದಾರಲ್ಲ, ಇವರು ಮೃತಪಟ್ಟ ನಂತರ ಅವರಿಗೆ ಕೊರೋನಾ ಪಾಸಿಟಿವ್ ಅಂದರೆ ಸಾರಿ ಬಂದಿದೆ ಮತ್ತು ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನುವಂಥದ್ದು ಗೊತ್ತಾಗಿರುವಂಥದ್ದು ಅವರು ಮೃತಪಟ್ಟ ನಂತರ. ಈ ವಿಚಾರದ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶಿವರಾಜ್ ಕುಮಾರ್, ಈಗ ಇಲ್ಲಿ ಬಹಳ ಮುಖ್ಯವಾಗಿ ಒಂದು ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗ್ತಾ ಇರುವಂಥದ್ದು, ಹಾಗೆ ಇವತ್ತು ಬಿಡುಗಡೆ ಆಗಿ ಡಿಸ್ಚಾರ್ಜ್ ಆಗಿರುವಂಥವರ ಸಂಖ್ಯೆಯೂ ಕೂಡ ಹೆಚ್ಚಿದೆ. ಸೋಂಕಿತರಿಗಿಂತ ಹೆಚ್ಚು ಬಿಡುಗಡೆ ಕೂಡ ಆಗಿದ್ದಾರೆ ಆಸ್ಪತ್ರೆಯಿಂದ. ಆದರೆ ಇದರ ನಡುವೆ ಸಾರಿ ಪ್ರಕರಣಗಳು ಯಾವ ರೀತಿಯಾಗಿ ಸಾವಾಗಿ ಕಾಡ್ತಾ ಇವೆ ಅಂತ? ಹರಿಪ್ರಸಾದ್, ಖಂಡಿತವಾಗ್ಲೂ ರಾಜ್ಯದಲ್ಲಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇರುತ್ತೋ. ಬರೋಬ್ಬರಿ 300ರ ಗಡಿ ಇವತ್ತು ಕೂಡ ದಾಟಿರುತ್ತೋ. 308 ಹೊಸ ಪ್ರಕರಣ ಪತ್ತೆಯಾಗಿವೆ. ಜೊತೆಗೆ ಬೆಂಗಳೂರಿನಲ್ಲಿ ನಿಜವಾಗ್ಲೂ ಇದು ಸಮುದಾಯಕ್ಕೆ ಹರಡಿದೆ ಅನ್ನೋ ಭೀತಿ ಶುರುವಾಗಿದೆ. ಅದೆಷ್ಟೋ ಮಂದಿಗೆ ನಾವು ಯಾಕೆ ಸಾವನ್ನಪ್ತಾ ಇದೀವಿ ಅನ್ನೋ ತಿಳ್ಕೊಳ್ಳೋಕ್ಕೂ ಮುಂಚೆನೇ ಅವರು ಸಾವನ್ನಪ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತಾಗೋ ಮುಂಚೆನೇ ಅವರು ಸಾವನ್ನಪ್ತಾ ಇರೋದು ನಿಜಕ್ಕೂ ಕೂಡ ಆತಂಕವನ್ನು ಉಂಟು ಮಾಡ್ತಾ ಇರುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಬರೋಬ್ಬರಿ 3 ಮಂದಿ ಬಲಿಯಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ 2 ಪ್ರಕರಣಗಳಿಗೂ ನಿಜಕ್ಕೂ ಕೂಡ ಆರೋಗ್ಯ ಅಧಿಕಾರಿಗೆ ಒಂದು ತಲೆ ಕೆಡಿಸಿದೆ. ಯಾಕಂದರೆ ಇವ್ರಿಗೆ ಯಾವ ರೀತಿಯಾಗಿ ಕೊರೋನಾ ಬಂತು ಮತ್ತು ಇವರು ಸತ್ತ ಮೇಲೆ ಇದು ಕೊರೋನಾ ಪಾಸಿಟಿವ್ ಗೊತ್ತಾಗ್ತಾನೋ ನಿಜಕ್ಕೂ ಕೂಡ ಬೇರೆಯವರಿಗೂ ಕೂಡ ಸಾಕಷ್ಟು ಆತಂಕವನ್ನು ಉಂಟು ಮಾಡ್ತಾ ಇರೋದು. ಪ್ರಮುಖವಾಗಿ ರೋಗಿ ಸಂಖ್ಯೆ 5335 ಏನಿದ್ದಾರೆ. 48 ವರ್ಷದ ಮಹಿಳೆ. ಈಕೆ ನನಗೆ ಜ್ವರ, ಕೆಮ್ಮು, ಉಸಿರಾಟ ತೊಂದರೆ ಅಂತ ILI ಕೇಸು. ಇವರು ಆಸ್ಪತ್ರೆಗೆ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಹೋದ ಮಾರನೇ ದಿನವೇ ಅವರು ಮೃತಪಡ್ತಾರೆ. ಅಂದರೆ ಇದು ಜೂನ್ 5ನೇ ತಾರೀಕಿಗೆ ಅವರು ಮೃತಪಟ್ಟಿರುವಂಥದ್ದು. ಆದರೆ ಇವತ್ತು ಅವರ ಒಂದು ಸ್ವ್ಯಾಬ್ ರಿಪೋರ್ಟ್ ಬರುತ್ತೆ, ಅವ್ರಿಗೆ ಪಾಸಿಟಿವ್ ಇದೆ ಅಂತೆ. ಆದರೆ ಈ ಮತ್ತೊಂದು ಪ್ರಕರಣ ಕೂಡ ಅದೇ ರೀತಿ
ರೀತಿಯಾಗಿದೆ 5468 ರೋಗಿ ಸಂಖ್ಯೆ ಇದ್ದರೆ ಅವರು 65 ವರ್ಷದ ಮಹಿಳೆ ಕೂಡ ಅವ್ರದ್ದು ಸಾರಿ ಕೇಸು. ಅವ್ರಿಗೂ ಕೂಡ ಜ್ವರ, ಉಸಿರಾಟದ ತೊಂದರೆ ಮತ್ತು ತಲೆನೋವು ಅಂತ ಆಸ್ಪತ್ರೆಗೆ ಹೋಗ್ತಾರೆ. ಅವರು ಕೂಡ ಹೋದ ಮಾರನೇ ದಿನವೇ ಅವರು ಕೂಡ ಸಾವನ್ನಪ್ತಾರೆ. ಆದರೆ ಅವ್ರಿಗೆ ಕೊರೋನಾ ಇದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡೋ ಮೊದಲೇ ಸಾವನ್ನಪ್ತಾ ಇರೋದು ನಿಜಕ್ಕೂ ಕೂಡ ಆರೋಗ್ಯ ಅಧಿಕಾರಿಗಳು ದೊಡ್ಡ ತಲೆನೋವಾಗಿರುವಂಥದ್ದು. ಯಾಕಂದರೆ ಇವ್ರಿಗೆ ಯಾವ ರೀತಿ ಕೊರೋನಾ ಬಂತು, ಅದೆಷ್ಟೋ ಮಂದಿ ಸತ್ತ ಮೇಲೆ ಅವ್ರಿಗೆ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತಾಯಿದೆ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಆತಂಕ. ಇದು ಸಮುದಾಯಕ್ಕೆ ನಿಜವಾಗ್ಲೂ ರೀಚ್ ಆಗಿದೆಯಾ? ಯಾಕಂದರೆ ಅವರು ಈಗಾಗಲೇ ಬೇರೆ ಬೇರೆ ಒಂದು ಸಂಪರ್ಕದಲ್ಲಿರ್ತಾರೆ, ಅವರು ಮನೆಯವರು ಒಂದು ಸಂಪರ್ಕ ಇರ್ತಾರೆ. ಯಾಕಂದರೆ ಯಾರಿಗೂ ಕೂಡ ಗೊತ್ತಿರಲ್ಲ ಇವ್ರಿಗೆ ಕೊರೋನಾ ಇದೆ ಅನ್ನೋದು. ಸತ್ತ ಮೇಲೆ ಪಾಸಿಟಿವ್ ಬರ್ತಾ ಇರೋದು ಇದು ಆರೋಗ್ಯಾಧಿಕಾರಿಗಳಿಗೆ ಒಂದು ತಲೆ ಕೆಡಿಸಿರುವಂಥದ್ದು. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಹರಿಪ್ರಸಾದ್, ಇದೀಗ ರಾಜ್ಯದಲ್ಲಿ ಸೋಂಕಿತರು ಹೆಚ್ಚಾಗ್ತಾರೆ ಎನ್ನುವಲ್ಲಿ ಬೆಡ್ಗಳ ಸಂಖ್ಯೆ ಕೂಡ ಶಾರ್ಟೇಜ್ ಆಗುತ್ತೆ ಅನ್ನೋ ಭೀತಿ ಕೂಡ ಆರೋಗ್ಯ ಇಲಾಖೆ ಕಾಡ್ತಾ ಇದೆ. ಹೀಗಾಗಿ ಆರಂಭದಲ್ಲಿ ನಾವು ನೋಡ್ತಾ ಇದ್ವಿ ಬರೋಬ್ಬರಿ 14 ದಿನಗಳ ಕಾಲ ರೋಗಿಯನ್ನು ಆಸ್ಪತ್ರೆಯಲ್ಲಿ ಇಟ್ಕೊಂಡು ಚಿಕಿತ್ಸೆ ಕೊಡ್ತಾ ಇದ್ರು. ಅವ್ರಿಗೆ ಫುಡ್ ಇರ್ಬೋದು, ಪ್ರತಿಯೊಂದು ಮೆಡಿಸಿನ್ನ ಕೊಟ್ಟು 14 ದಿನಗಳ ಅವ್ರನ್ನ ಅಬ್ಸರ್ವೇಷನ್ ಇಟ್ಟು ಬಳಿಕ ನೆಗೆಟಿವ್ ಬಂದರೆ ಅಷ್ಟೇ ಕಳಿಸ್ತಾ ಇದ್ರು. ಈಗ ಕೇವಲ ಬೆಡ್ಗಳ ಸಂಖ್ಯೆ ಎಲ್ಲಿ ಕೊರತೆ ಆಗುತ್ತೋ ಅನ್ನೋ ಭೀತಿಯಲ್ಲಿ ಬರೋಬ್ಬರಿ ಪ್ರತಿನಿತ್ಯ 100-200 ಮಂದಿಯಷ್ಟನ್ನು ಆಸ್ಪತ್ರೆನ ಡಿಸ್ಚಾರ್ಜ್ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ 370ಕ್ಕೂ ಹೆಚ್ಚು ಮಂದಿಯನ್ನು ಒಂದೇ ದಿನ ಡಿಸ್ಚಾರ್ಜ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೆ 6ರಿಂದ 7ನೇ ದಿನದಲ್ಲಿ ಒಂದು ಟೆಸ್ಟ್ ಮಾಡಿ ಅವ್ರಿಗೆ ಒಂದು ವೇಳೆ ನೆಗೆಟಿವ್ ಬಂದರೆ ಕೂಡಲೇ ಅವ್ರನ್ನ ಹೋಮ್ ಕ್ವಾರಂಟೈನ್ಗೆ ಕಳಿಸ್ತಾ ಇರುವಂಥದ್ದು. ಹೆಚ್ಚಿನ ಸೋಂಕಿತರು ಆಸ್ಪತ್ರೆಗೆ ಬರ್ತಾ ಇರೋ ಹಿನ್ನೆಲೆ ಬೆಡ್ಗಳ ಶಾರ್ಟೇಜ್ ಆಗುವ ಭೀತಿಯಿಂದ ಈ ರೀತಿ ಕೂಡ ಆರೋಗ್ಯ ಇಲಾಖೆ ಮಾಡ್ತಾ ಇರುವಂಥದ್ದು. ಹರಿಪ್ರಸಾದ್. ಓಕೆ, ಧನ್ಯವಾದ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.